ಡಿಕೆಶಿ ಸರ್ಕಾರದಲ್ಲಿ ಇನ್ನೂ ಮುಗಿದಿಲ್ಲ ಖಾತೆ ಅರ್ಧ ಖಾತೆ ಬೇಡ ಪೂರ್ತಿ ಖಾತೆ ಕೊಡಿ. ಹೈಕಮಾಂಡ್ಗೆ ಹೀಗಂತ ಸಚಿವ ಕೃಷ್ಣ ಬೈರೇಗೌಡ ಡಿಮ್ಯಾಂಡ್ ಮಾಡಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿರುವಂತದ್ದು ಕೃಷ್ಣ ಬೈರೇಗೌಡ ಅವರಿಗೆ. ಹೊಸದಾಗಿ ರಚನೆ ಆದಂತಹ ಕ್ಯಾಬಿನೆಟ್ನಲ್ಲಿ ಅಂದ್ರೆ ಪೂರ್ತಿ ಖಾತೆ ಕೊಡಿ, ಅರ್ಧಮರ್ಧ ಕೊಟ್ಟರೆ ಹೇಗೆ ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಬಳಿಯಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಕೊಟ್ಟ ಖಾತೆಯಲ್ಲಿ ಬಿಎಂಆರ್ಡಿಎ ಮತ್ತು ಬಿಡಿಎ ಸೇರಿಲ್ಲ, ಇವೆರಡೂ ಸಿಎಂ ಬಳಿ ಇದೆ. ಇವು ಇಲ್ಲದೆ ಬೆಂಗಳೂರು ನಗರಾಭಿವೃದ್ಧಿ ಹೇಗಾಗುತ್ತೆ, ಬೆಂಗಳೂರಲ್ಲಿ ಕೆಲಸ ಮಾಡೋಕೆ ಆಗಲ್ಲ ಅಂತ ಕೃಷ್ಣ ಬೈರೇಗೌಡ ಪ್ರಶ್ನೆ ಎತ್ತಿದ್ದಾರೆ. ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ, ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಪೂರ್ತಿ ಖಾತೆ ಕೊಡಿ ಅಂತ. ಈ ಬಿಎಂಆರ್ಡಿಎ ಮತ್ತು ಬಿಡಿಎ ಎರಡೂ ಸಿಎಂ ಬಳಿಯಲ್ಲಿದೆ. ಉಸ್ತುವಾರಿ ಸುರ್ಜೇವಾಲಾ ಅವರ ಬಳಿ ಡಿಮ್ಯಾಂಡ್ ಮಾಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಎಲ್ಲವನ್ನೂ ಸೇರಿಸಿ ಕೊಡಿ, ಇಲ್ಲ ಹಳೆ ಖಾತೆನೇ ಕೊಡಿ, ಕಂದಾಯ ಇಲಾಖೆ ಹಿಂದೆ ಇದ್ದಿದ್ದವರಿಗೆ ಅದನ್ನೇ ಕೊಟ್ಟು ಬಿಡಿ, ನಾ ಅದರಲ್ಲೇ ಮುಂದುವರಿತೀನಿ ಅಂತ ಮನವಿಯನ್ನಿಟ್ಟಿದ್ದಾರೆ ಹೈಕಮಾಂಡ್ ಮುಂದೆ. ಹಿಂದೆ ಕಂದಾಯ ಖಾತೆಯನ್ನ ಕೃಷ್ಣ ಬೈರೇಗೌಡ ಅವರು ನಿರ್ವಹಿಸಿದ್ರು. ಬಿಡಿಎ ಬಿಎಂಆರ್ಡಿಎ ಈಗಿನ ಖಾತೆಯಲ್ಲಿಲ್ಲ, ಬಿಎಂಆರ್ಸಿಯಲ್ಲಿದೆ. ಬಿಡಬ್ಲ್ಯೂಎಸ್ಎಸ್ಬಿ ಮಾತ್ರ ಕೊಟ್ಟಿರೋದು, ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿರೋದು ಬಿಎಂಆರ್ಸಿಎಲ್ ಮತ್ತು ಬಿಡಬ್ಲ್ಯೂಎಸ್ಎಸ್ಬಿ ಸದ್ಯಕ್ಕೆ. ಆದರೆ ಬಿಎಂಆರ್ಡಿಎ ಮತ್ತು ಬಿಡಿಎ ಇವೆರಡನ್ನು ಸಿಎಂ ಬಳಿಯಲ್ಲಿ ಇಟ್ಕೊಳ್ಳಲಾಗಿದೆ. ಹಾಗಾಗಿ ಈ ಎರಡೂ ಇಲ್ದೇನೆ, ಈ ಎರಡೂ ವಲಯಗಳು ಇಲ್ದೇನೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಪರಿಪೂರ್ಣ ಹೇಗಾಗುತ್ತೆ ಅಂತ ಅವರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸಿಎಂ ಬಳಿ ಇದೆ ಈ ಬಿಡಿಎ ಮತ್ತು ಬಿಎಂಆರ್ಡಿಎ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಮತ್ತು ಬೆಂಗಳೂರು ಬಿಎಂಆರ್ಡಿಎ ಎರಡೂ ವಲಯಗಳನ್ನು ಸಿಎಂ ಬಳಿ ಇರಿಸಲಾಗಿರುವಂಥದ್ದು, ಇಟ್ಕೊಳ್ಳಲಾಗಿದೆ. ಅವೆರಡನ್ನು ಕೊಟ್ಟು ಪರಿಪೂರ್ಣವಾದಂಥ ಖಾತೆ ಕೊಟ್ಟರೆ ನಾನು ನಿಭಾಯಿಸ್ತೀನಿ, ಅರ್ಧಮರ್ಧ ಖಾತೆ ಕೊಟ್ಟರೆ ಹೇಗೆ ಅಂತ ಕೃಷ್ಣ ಬೈರೇಗೌಡ ಅವರು ಪ್ರಶ್ನೆಯನ್ನಿಟ್ಟಿದ್ದಾರೆ. ಹೈಕಮಾಂಡ್ ಬಳಿಯಲ್ಲೂ ಕೂಡ ಈ ಮನವಿಯನ್ನಿಟ್ಟಿದ್ದಾರೆ. ಈ ಬಗ್ಗೆ ಏನು ತೀರ್ಮಾನ ಆಗುತ್ತೆ ಅನ್ನೋದು ನೋಡಬೇಕಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪಟೇಲ್ರೆ, ಒಂದು ಸಮಸ್ಯೆ ಮುಗಿತ್ತು ಅನ್ನುವಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಎದುರಿಸುವಂತ ಪರಿಸ್ಥಿತಿ ಡಿಕೆ ಶಿವಕುಮಾರ್ ಅವರಿಗೆ, ಅವರ ಸರ್ಕಾರಕ್ಕೆ ಎದುರಾಗ್ತಾ ಇದೆ. ಆಮೇಲೆ ಹಿರಿಯ ನಾಯಕರುಗಳಿಂದ ಎಕ್ಸ್ಪೆಕ್ಟೆಡ್ ಮೂವ್ಮೆಂಟ್ ಅಂತ ಅನಿಸ್ತಾ ಇದೆ ಇದು. ಈ ಹಂತದಲ್ಲಿ ಕೃಷ್ಣ ಬೈರೇಗೌಡರು ಕೇಳ್ತಾ ಇರೋದ್ರಲ್ಲಿ ಅರ್ಥ ಇದೆ ಅಂತ ಅನ್ಸುತ್ತಾ? ಅರುಣ್ ನುಗಾರ್, ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಕಣ್ಣಿಟ್ಟಿದ್ರು. ಜೊತೆಗೆ ಅದೇ ಕಾರಣಕ್ಕಾಗಿ ಅವರು ತಮ್ಮ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ರು. ಆ ಮುಖಾಂತರ ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಅವರು ನನಗೆ ಪ್ರಾಮಿಸ್ ಮಾಡಿದ್ರು, ಹಾಗಾಗಿ ಖಾತೆ ಸಿಗಲಿಲ್ಲ ಅಂತೇಳಿ ಖಾತೆ ತೆಗೆದು ರಾಜೀನಾಮೆ ಕೊಟ್ಟರು. ರಾಜೀನಾಮೆಯ ಪ್ರಹಸನ ನಾಟಕ ಎಲ್ಲ ಮುಗಿದ ನಂತರ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡಿದ್ದೇನೆ, ಹೈಕಮಾಂಡ್ ನನಗೆ ಮನವೊಲಿಸಿದೆ ಅಂತೇಳಿ ಈಗ ಸೈಲೆಂಟ್ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಕಳೆದ 4 ದಿನಗಳಿಂದಲೂ ಕೂಡ ಕೃಷ್ಣ ಬೈರೇಗೌಡರು ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಭಿವೃದ್ಧಿಗೆ ಸಂಬಂಧಪಟ್ಟಿಗೆ ಎಲ್ಲವೂ ಕೂಡ ಅವ್ರ ಜೊತೆ ಇರಬೇಕು. ಈಗ ಅರ್ಧ ಖಾತೆ ಅವರ ಕೈಗೆ ಸಿಕ್ಕಿದೆ ಅನ್ನೋದು ಅವರ ಗಂಭೀರ ಆರೋಪ ಆಗಿರ್ತಕ್ಕಂಥದ್ದು. GBA ವ್ಯಾಪ್ತಿಗೆ ಒಳಪಡ್ತಕ್ಕಂಥ BDA ಮತ್ತು BMRDA ಇವೆರಡೂ ಕೂಡ GBA ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಎಲ್ಲೊಂದು ಕಡೆ ದೇಹದ ಪ್ರಮುಖ ಭಾಗ ಅಂತ ಆಗಿರ್ತಕ್ಕಂಥ ತಲೆ ಅಂತಲೇ ಹೇಳಲಾಗ್ತದೆ. ಇದನ್ನು ಮುಖ್ಯಮಂತ್ರಿಗಳು ಇಟ್ಕೊಂಡಿರ್ತಕ್ಕಂಥದ್ದು ಇದೀಗ ಕೃಷ್ಣ ಬೈರೇಗೌಡರಿಗೆ ದೊಡ್ಡ ತಲೆನೋವಿಗೆ ಪರಿಣಮಿಸಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಸಮರ್ಥವಾಗಿ ಕಾರ್ಯನಿರ್ವಹಿಸಲು ಇಡೀ ಇಲಾಖೆಯ ಅಷ್ಟು ಜವಾಬ್ದಾರಿಗಳು ಬೇಕು. ಅರ್ಧ ಜವಾಬ್ದಾರಿ ಇಟ್ಕೊಂಡು ಪರ್ಫಾರ್ಮೆನ್ಸ್ ಮಾಡಲಿಕ್ಕಾಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ ಅನ್ನೋದು ಅವರ ವಾದ ಆಗಿರ್ತಕ್ಕಂಥ. ಆದರೆ ಮುಖ್ಯಮಂತ್ರಿಗಳು ಪ್ರಮುಖವಾಗಿ ಬೆಂಗಳೂರು ಮಹಾನಗರ ಒಂದು ಪ್ರಾಜೆಕ್ಟ್ ಸಂಬಂಧಪಟ್ಟಾಗೆ ಮತ್ತು ಟೌನ್ ಪ್ಲಾನಿಂಗು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅವ್ರ ಇಟ್ಕೊಂಡಿರೋದ್ರಿಂದ ಬಹುಶಃ ಕೃಷ್ಣ ಬೈರೇಗೌಡರಿಗೆ ಅಲ್ಲಿಲ್ಲ, ಅವ್ರಿಗೆ ಏನೇನು ಹೇಳ್ತಾರಲ್ಲ ಅಲ್ಲಿದೆ ಕಡ್ಡೆ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ನೀವು GBAಯಲ್ಲಿ ಉಳಿದಿರ್ತಕ್ಕಂಥ BDA BMRDA ಕೊಟ್ಟರೆ ನಾನು ಕೆಲಸ ಮಾಡ್ತೀನಿ ಮತ್ತು ಅಲ್ಲಿವರೆಗೂ ಕೂಡ ನಾನು ಅಧಿಕಾರ ಸ್ವೀಕಾರ ಮಾಡಲ್ಲ ಅಂತೇಳಿ ಖಡಕ್ ಆಗಿ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಸುರ್ಜೇವಾಲಾ ಬಳಿ ಕೂಡ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ನಾನು ಕಂದಾಯ ಇಲಾಖೆಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದೇನೆ, ಆದರೆ ಇದೇ ಮೊದಲ ಬಾರಿಗೆ ಒಂದು ಖಾತೆಯಲ್ಲಿರ್ತಕ್ಕಂಥ ಹಲವು ವಿಂಗ್ಗಳನ್ನು ಒಬ್ಬ ಮುಖ್ಯಮಂತ್ರಿಯವರು ಇಟ್ಕೊಂಡಿರ್ತಕ್ಕಂಥ. ಹಾಗಾಗಿ BMRDA ಮತ್ತು BDAನ ಕೊಡಬೇಕಂತೇಳಿ ಇದೇ ಈಗ ಒತ್ತಾಯವನ್ನು ಮಾಡ್ತಿರ್ತಕ್ಕಂಥದ್ದು ಮತ್ತು ಒತ್ತಡವನ್ನು ಮಾಡ್ತಿರ್ತಕ್ಕಂಥದ್ದು. ಒಂದು ವೇಳೆ BMRDA ಮತ್ತು BDA ಕೊಡಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ನಿರಾಕರಿಸುವ ಸಾಧ್ಯತೆ ಬಹುತೇಕ ನಿಶ್ಚಯ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಸ್ವತಃ ರಾಹುಲ್ ಗಾಂಧಿ ಅವರು ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿರ್ತಕ್ಕಂಥದ್ದು. ಕೃಷ್ಣ ಬೈರೇಗೌಡರು ಕೂಡ ರಾಹುಲ್ ಗಾಂಧಿ ಬಳಿ ಬೆಂಗಳೂರು ಬೆಂಗಳೂರು ಸಂಬಂಧಪಟ್ಟಾಗೆ ಒಂದಷ್ಟು ಪ್ರೆಸೆಂಟೇಷನ್ ಕೊಟ್ಟು ಈ ಖಾತೆಯನ್ನು ಪಡೆದುಕೊಂಡಿರ್ತಕ್ಕಂಥ. ಆದರೆ ಅವರಿಗೆ ಖಾತೆಯನ್ನು
ಪಡೆದುಕೊಂಡ ನಂತರ ಖಾತೆ ಹಂಚಿಕೆ ಆದ ನಂತರ ಆಘಾತ ಎದುರಾಗಿರ್ತಕ್ಕಂಥದ್ದು. ಪ್ರಮುಖವಾಗಿರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ತಲೆಯ ಭಾಗ ಅಂತಲೇ ಕರೆಸ್ಕೊಳ್ತಕ್ಕಂಥ BDA ಮತ್ತು BMRDನ ಮುಖ್ಯಮಂತ್ರಿಗಳು ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇದು ಕೃಷ್ಣ ಬೈರೇಗೌಡರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿರ್ತಕ್ಕಂಥದ್ದು. ಇಡೀ ಇಲಾಖೆಯನ್ನು ಸಂಪೂರ್ಣವಾಗಿ ಕೆಲಸ ಮಾಡಬೇಕಂದ್ರೆ ಈ ಎರಡೂ ಇಲಾಖೆಗಳು ಪ್ರಮುಖ ಆಗಿರ್ತಕ್ಕಂಥ. ಹಾಗಾಗಿ BMRDA ಮತ್ತು BDA ಕೂಡ ಬೇಡಿಕೆ ಇಟ್ಟಿರ್ತಕ್ಕಂಥ, ಅಲ್ಲಿವರೆಗೂ ಕೂಡ ಅಧಿಕಾರ ಸ್ವೀಕಾರ ಮಾಡಲ್ಲ ಅಂತ ಹೇಳಿರ್ತಕ್ಕಂಥ. ಇದೀಗ ಇಲ್ಲೊಂದು ಕಡೆ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲಿ DK ಶಿವಕುಮಾರ್ ಸರ್ಕಾರದಲ್ಲಿ ಖಾತೆ ಆರಂಭ ಆಗಿರ್ತಕ್ಕಂಥ. ಆದರೆ ಈ ಬಾರಿ ಸ್ವತಃ ಮುಖ್ಯಮಂತ್ರಿಗಳೇ ಒಂದು ಖಾತೆಯ ಪ್ರಮುಖ ವಿಂಗ್ಗಳನ್ನು ತಮ್ಮ ಬಳಿ ಇಟ್ಕೊಂಡಿರ್ತಕ್ಕಂಥದ್ದು. ಇದೀಗ ದೊಡ್ಡ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಉಗಾರ್ ಪಟೇಲ್ರೆ, ಸರ್ಕಾರ ರಚನೆಯಾದ 2 ದಿನಕ್ಕೆ ಪ್ರಮುಖ ನಾಯಕ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟು ವಾಪಸ್ ಪಡೆದುಕೊಳ್ಳುವ ಲೆವೆಲ್ಗೆ ಹೋಯಿತು ಆ ಅಸಮಾಧಾನ. ಅದಾದ್ಮೇಲೆ ಈಗ ಕೃಷ್ಣ ಬೈರೇಗೌಡರು ಮೊದಲ ಲಿಸ್ಟ್ನಲ್ಲಿ ಬೆಂಗಳೂರಿನ ಪ್ರಮುಖ ನಾಯಕರಿಗೆ ಮಣೆ ಹಾಕಲಾಗಿದೆ, ಹೆಚ್ಚಿನ ಪ್ರಾತಿನಿಧ್ಯ ಕೊಡಲಾಗಿದೆ. ಆದರೆ ಬೆಂಗಳೂರಿನ ಪ್ರಮುಖ ನಾಯಕರೇ ಈ ರೀತಿಯಾಗಿ ಸ್ಫೋಟಗೊಳ್ತಾ ಇರೋದ್ರಿಂದ, ಅಸಮಾಧಾನ ಹೊರ ಹಾಕ್ತಾ ಇರೋದ್ರಿಂದ ಮುಂದಿನ GBA ಎಲೆಕ್ಷನ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿದ್ದು ಕಾಂಗ್ರೆಸ್ಗೆ? ಉಗಾರ್, ಕಾಂಗ್ರೆಸ್ ಪಕ್ಷ ಕೇವಲ ಪತ್ರಿಕಾ ಹೇಳಿಕೆ ಮತ್ತು ಭಾಷಣಕ್ಕೆ ಮತ್ತು ಮಾಧ್ಯಮ ಹೇಳಿಕೆಗೆ ಮಾತ್ರ ಸಾಮಾಜಿಕ ನ್ಯಾಯಕ್ಕೆ ಸೀಮಿತ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಮೇಲ್ವರ್ಗಕ್ಕೆ ಹೆಚ್ಚು ಸಚಿವ ಸ್ಥಾನವನ್ನು ಮಣೆ ಹಾಕುವ ಮುಖಾಂತರ ತಳ ಸಮುದಾಯ, ಅತಿ ಹಿಂದುಳಿದ ಸಮುದಾಯ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡವನ್ನು ಎಲ್ಲ ಮಂತ್ರಿಗಳನ್ನ ಮಾಡುವಂಥಲ್ಲಿ ಅದರಲ್ಲೂ ಕೂಡ ಬಹಳಷ್ಟು ಪ್ರಭಾವಿಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಮುಖಾಂತರ ಸಾಮಾಜಿಕ ನ್ಯಾಯ ಎಂದು ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ಅದು ಭಾಷಣಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ GBA ಅಂತ ಖಾತೆ ಇಟ್ಕೊಂಡು GBA ಖಾತೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ BDA ಮತ್ತು BMRD ಕೆಲಸ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಇದು ಕೃಷ್ಣ ಬೈರೇಗೌಡರ ತಲೆನೋವಾಗಿರ್ತಕ್ಕಂಥದ್ದು. ಕೇವಲ ಚರಂಡಿ, ನೀರು, ರಸ್ತೆ ಇಷ್ಟನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳಲಾಗ್ತದೆ. ಮತ್ತೊಂದು ಕಡೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಕೂಡ ಮುಖ್ಯಮಂತ್ರಿಗಳೇ. ಆ ಮುಖಾಂತರ GBA ಅನ್ನೋ ಖಾತೆ ಕಂಟ್ರೋಲ್ಡ್ ಬೈ CM ಅಂತಲೇ ಕೂಡ ಹೇಳ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಕೊಟ್ಟ ಖಾತೆಯಲ್ಲಿ BMRDA ಮತ್ತು BDA ಸ್ವತಃ ಮುಖ್ಯಮಂತ್ರಿಗಳು ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ನಗರ ಯೋಜನೆ ಕೂಡ ಸ್ವತಃ ಮುಖ್ಯಮಂತ್ರಿಗಳು ಇಟ್ಕೊಂಡಿರ್ತಕ್ಕಂಥದ್ದು. ಇಲ್ಲೊಂದು ಕಡೆ ಈಗಾಗಲೇ ಇದೇ ಕಾರಣಕ್ಕಾಗಿ ನನಗೆ ಸಂಪೂರ್ಣವಾಗಿ ನನಗೆ ಜವಾಬ್ದಾರಿಯನ್ನು ಕೊಡಿ ಅಂತೇಳಿ ಇದೀಗ ಮುಖ್ಯಮಂತ್ರಿಗಳಿಗೂ ತಿಳಿಸಿರ್ತಕ್ಕಂಥದ್ದು ಮತ್ತು ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ಸುರ್ಜೇವಾಲಾಗೂ ಕೂಡ ತಿಳಿಸಿರ್ತಕ್ಕಂಥದ್ದು. ಬಹುಶಃ ಈ ಖಾತೆ ವಿಚಾರ ಸಂಬಂಧಪಟ್ಟ ಹೈಕಮಾಂಡ್ ಅಂಗಳಕ್ಕೂ ಕೂಡ ದೂರು ಸಲ್ಲುವ ಸಾಧ್ಯತೆ ಇರತಕ್ಕಂಥದ್ದು. ಯಾಕಂತೇಳಿದ್ರೆ ಒಂದು ವೇಳೆ BMRDA ಮತ್ತು BDA ಕೊಡಿದ್ರೆ ಖಾತೆಯನ್ನು ಎಲ್ಲೊಂದು ಕಡೆ ನಿರಾಕರಿಸುವ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು. ಒಂದು ವೇಳೆ ಖಾತೆಯನ್ನು ನಿರಾಕರಿಸಿದ್ರೆ ಯಾಕೆ ಖಾತೆ ನಿರಾಕರಿಸಿದ್ರು ಅಂತೇಳಿ ಹೈಕಮಾಂಡ್ಗೂ ಕೂಡ ಗೊತ್ತಾಗುತ್ತೆ. ಒಟ್ಟಾರೆ ಇದೀಗ ಕೃಷ್ಣ ಬೈರೇಗೌಡರಿಂದ ಯಾವುದೇ ಕಾರಣ ಕೂಡ ನಾನು ಸಂಪೂರ್ಣವಾಗಿ ನನಗೆ ಖಾತೆಯನ್ನು ವಹಿಸೋ ತನಕ, ಸಂಪೂರ್ಣವಾಗಿ ನನ್ನ ಖಾತೆಗಳಿಗೆ ಎಲ್ಲ ಇಲಾಖೆಗಳನ್ನು ಕೊಡೋ ತನಕ ನಾನು GBA ಅಂದರೆ ನಾನು ಅಧಿಕಾರವನ್ನು ವಹಿಸಿಕೊಳ್ಳಲ್ಲ ಅನ್ನೋ ಮುಖಾಂತರ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥ ಇದೀಗ ಮುಖ್ಯಮಂತ್ರಿಗಳೇ ಅತಿ ದೊಡ್ಡ ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಉಗಾರ್, ಥ್ಯಾಂಕ್ ಯು ಪಟೇಲ್ರೆ ಡೀಟೇಲ್ಸ್ಗೆ.